ಇನ್ನು ಇತ್ತೀಚಿನ ದಿನಗಳಲ್ಲಿ ಮರ್ಯಾದಾ ಹತ್ಯಾ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದೇ ನಿಟ್ಟಲ್ಲಿ ಕಲಬುರಗಿಯಲ್ಲಿ ಮರ್ಯಾದಾ ಹತ್ಯೆ ನಡೀತು. ಇನ್ನು ಗ್ರಾಮಸ್ಥರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ತೊಗರಿ ಕಣಜ ಅಂತಾನೆ ಗುರುತಿಸಿಕೊಂಡಿರುವಂತಹ ಕಲಬುರಗಿಯಲ್ಲಿ ಮರ್ಯಾದಾ ಹತ್ಯೆ ನಡೆದಿದೆ. ಅನ್ಯ ಜಾತಿಯ ಯುವಕನ ಪ್ರೀತಿಸಿದ್ದಕ್ಕೆ ಮಗಳನ್ನೇ ಕೊಂದು ಹಾಕಿದ್ದಾನೆ ಪಾಪಿ ತಂದೆ. ಮಗಳನ್ನೇ ಕೊಂದು ಸಾಕ್ಷ್ಯನಾಶಕ್ಕಾಗಿ ಶವವನ್ನು ಸುಟ್ಟು ಹಾಕಿದ್ದಾನೆ. ಕಲಬುರಗಿಯ ಮೇಳಕುಂದ ಬಿ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ. ನರ್ಸಿಂಗ್ ಓದ್ತಾ ಇದ್ದಂತಹ 18 ವರ್ಷದ ಕವಿತಾಳನ್ನ ಹೆತ್ತಪ್ಪನೇ ಕೊಂದು ಹಾಕಿದ್ದಾನೆ. ನಿನ್ನೆ ರಾತ್ರಿ ತಂದೆ ಕತ್ತನ್ನು ಹಿಸುಕಿ ಕೊಂದು ಹಾಕಿದ್ದಾನೆ. ಆತುರದಲ್ಲಿ ತಮ್ಮ ಜಮೀನಿನಲ್ಲೇ ಶವವನ್ನು ಸುಟ್ಟು ಹಾಕಿದ್ದಾರೆ ಕುಟುಂಬಸ್ಥರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದೇ ಗ್ರಾಮದ ಆಟೋ ಡ್ರೈವರ್ನ ಕವಿತಾ ಪ್ರೀತಿ ಮಾಡ್ತಾ ಇರ್ತಾಳೆ. ಆದರೆ ಅವರಿಬ್ಬರ ನಡುವೆ ಜಾತಿ ಅಡ್ಡ ಬಂದಿತ್ತು. ಹಾಗಾಗಿ ಪೋಷಕರು ಆಕ್ರೋಶವನ್ನು ಮಗಳ ಮೇಲೆ ವ್ಯಕ್ತಪಡಿಸ್ತಾ ಇದ್ರು. ನೋಡಿ, ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಸ್ವಂತ ಹೆತ್ತ ಮಗಳು ಅಂದರೆ ಆ ಒಂದು ವಯಸ್ಸಲ್ಲಿ ಒಂದು ಪ್ರೀತಿ ಪ್ರೇಮಾಂಕುರ ಆಗುವಂತಹ ವಯಸ್ಸಲ್ಲಿ ಆಕೆಗೆ ಪ್ರೇಮಾಂಕುರ ಆಗಿದೆ, ಇಲ್ಲ ಅಂತಿಲ್ಲ. ಆಕೆ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಅದು ವಯಸ್ಸು ಹಾಗೆ ಮಾಡಿಸುತ್ತೆ. ಆದರೆ ಜನ್ಮ ಕೊಟ್ಟಂಥ ತಂದೆ ಬುದ್ಧಿ ಹೇಳಬೇಕಾಗಿತ್ತು. ಆದರೆ ಹಂಗಲ್ಲ ಅಮ್ಮ ಹಿಂಗೆ ಅಂತ ಹೇಳಿಬಿಟ್ಟು ಅವ್ರು ಸರಿದಾರಿಗೆ ತರಬೇಕಾದಂಥ ಕೆಲಸ ಯಾರ್ದು? ಹೆತ್ತವ್ರದ್ದು. ಆ ಕೆಲಸ ಮಾಡಿಲ್ಲ. ಅಂದರೆ ಇವರಿಗೆ ಮರ್ಯಾದೆನೇ ಮುಖ್ಯ, ಪ್ರತಿಷ್ಠೆನೇ ಮುಖ್ಯ. ಹಾಗಾಗಿ ಮಗಳನ್ನೇ ಪರಲೋಕಕ್ಕೆ ಕಳಿಸ್ಬಿಡೋಣ ಅಂತ ಸುಟ್ಟು ಹಾಕಿಬಿಟ್ಟಿದ್ದಾರೆ ತರಾತುರಿಯಲ್ಲಿ. ಐದು ಮಕ್ಕಳು ಇದ್ರು ನೋಡಿ ಸರ, ಎಲ್ಲರೂ ಸಾಲಿಗೆ ಹಾಕಿದಾರೆ. ಎಲ್ಲರೂ ಓದಕ್ಕೂ ಸೂಟ್ಯಾಗ ಬಂದ್ರು ಅವ್ರು ಒಂದು ರೂಮ್ನಾಗೆ ಫಿಕ್ಸ್ ಓದ್ತೀರಿ. ಅವ್ರು ಒಬ್ಬೊಬ್ರೆ ರೀ, ಈಕಿನ ಒಬ್ಬಾಕಿನ ಒಂದು ರೂಮ್ನಾಗ ಇದ್ದೋಳ್ರಿ ಸರ್. ಅವ್ರ ಅಪ್ಪವ್ರು ಒಂದು ಸ್ವಲ್ಪ ಎಣ್ಣೆ ಹಾಕ್ತಿರಿ, ಅವ್ರ ಅಪ್ಪವ್ರು ಮಕ್ಕೊಂದಿರು ಹೊರಗೆ. ನಾನು ನಿದ್ದೆ ಆಗಿಲ್ರಿ, ಚಿಂತೆಯಾಗಿ. ಮೊನ್ನೆ ರಾತ್ರಿ ಎಷ್ಟು ಗಂಟೆಗೆ ಆಯ್ತಮ್ಮ ಇದು ಈ ಜಗಳ? ಎಷ್ಟು ಗಂಟೆ ಆಯ್ತು ಜಗಳ? ಚಂದಿನ 10-11 ಆಗ್ಲಿಕತ್ತಿದ್ರಿ. ಕಿರಿಕಿ ಮಾಡಿ ಮಕ್ಕೊಂದೋಡ್ರಿ. ಮಕ್ಕೊಂದಾಳ ಹೆಂಗ ಓದ್ತಾತೆ ನಾವು ಬಿಟ್ಟೇವ್ರಿ. ಯಾವಾಗ ಹೇಳ್ಕೊಂಡು ಮಕ್ಕೊಂತೇಳ್ರಿ. ಹೇಳ್ಕೊಂಡು ಮಕ್ಕೊಂದಾತೆ ನಾವು ಬಂದು ಮಕ್ಕೊಂಡೇವ್ರಿ. ಮಕ್ಕೊಂಡು ಆಮೇಲೆ ಮೇಳಕುಂದ ಗ್ರಾಮದಲ್ಲಿ, ಅದು ಫರ್ತಾಬಾದ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುತ್ತೆ. ಅಲ್ಲಿ ಒಂದು ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಬೇಸಿಕಲಿ ಪ್ರಥಮವಾಗಿ ನಮಗೆ ಮಾಹಿತಿ ಬಂದಿದ್ದೇನೆಂತಂದರೆ, ಸ್ಥಳೀಯ ಪೊಲೀಸರಿಗೆ ಒಂದು ಅನುಮಾನಾಸ್ಪದ ಒಂದು ಕರೆ ಬರುತ್ತೆ ಅಥವಾ ಮಾಹಿತಿ ಬರುತ್ತೆ. ಅದರಲ್ಲಿ ಒಂದು ಕೊಲೆ ಪ್ರಕರಣವನ್ನು ಆತ್ಮಹತ್ಯೆ ಪ್ರಕರಣ ಅಂತ ಬಿಂಬಿಸಿ ಅಂತಿಮ ಸಂಸ್ಕಾರ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರು ತಕ್ಷಣ ಮೇಳಕುಂದ ಬಿ ಗ್ರಾಮಕ್ಕೆ ವಿಸಿಟ್ ಮಾಡಿ ಅಲ್ಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕಲಬುರಗಿ ಪ್ರತಿನಿಧಿ ಸ್ವಾಮಿ ಕೊಡ್ತಾ ಹೋಗ್ತಾರೆ. ಅನಿಲ್ ಸ್ವಾಮಿ, ಇಲ್ಲಿ ಬಹಳ ಮುಖ್ಯವಾಗಿ ಕಲಬುರಗಿಯಲ್ಲಿ ಮರ್ಯಾದಾ ಹತ್ಯೆ ನಡೆದಿದೆ. ಸ್ವಂತ ಮಗಳನ್ನೇ ತಂದೆ ಕೊಂದಿದ್ದಾನೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಕಳೆದ 2 ದಿನಗಳಿಂದ ಕಲಬುರಗಿ ತಾಲೂಕಿನ ಮೇಳಕುಂದ ಗ್ರಾಮದಲ್ಲಿ ಶಂಕರ್ ಎಂಬುವರ ಮಗಳು ಕವಿತಾ ಏನಿದ್ದಾಳೆ, ಅದೇ ಗ್ರಾಮದ ಆಟೋ ಡ್ರೈವರ್ ಆಗಿದ್ದಂತಹ ಯುವಕನನ್ನ ಪ್ರೀತಿ ಮಾಡ್ತಿದ್ದಳು. ಈ ಯುವತಿ ಕೂಡ ಕಲಬುರಗಿ ನಗರದಲ್ಲಿ ನರ್ಸಿಂಗ್ ಓದುತ್ತಿದ್ದಳು. ಈ ಸಂದರ್ಭದಲ್ಲಿ ಮೇಳಕುಂದ ಗ್ರಾಮದಲ್ಲಿ ಕಲಬುರಗಿಗೆ ಬರ್ತಿರುವಾಗ ಇಬ್ಬರ ಮಧ್ಯೆ ಸ್ನೇಹ ಬೆಳೆದು ಅದೊಂದು ಪ್ರೀತಿಗೆ ಕೂಡ ತಿರುಗಿ ಅಂತ ಹೇಳ್ಬೋದು. ಏನಂದ್ರೆ ಕಳೆದ 2-3 ವರ್ಷಗಳಿಂದ ಯುವಕನನ್ನ ಕವಿತಾ ಪ್ರೀತಿ ಮಾಡ್ತಿದ್ದಳು. ಈ ವಿಚಾರ ಮನೆಯಲ್ಲಿ ಆಕೆ ತಂದೆದಂತ ಶಂಕರ್ಗೆ ಗೊತ್ತಾಗಿದೆ. ಗೊತ್ತಾದ ತಕ್ಷಣ ಅವನ ಜೊತೆ ಮಾತಾಡ್ಬೇಡ, ಮತ್ತೇನೋ ಅವನ ಜೊತೆ ಸ್ನೇಹ ಕೂಡ ಬೆಳೆಸ್ಬೇಡಮ್ಮ ಮಾತನ್ನು ಕೂಡ ಒಂದು ಬುದ್ಧಿ ಮಾತನ್ನು ಹೇಳಿದಾನೆ. ಆದ್ರೆ ಯಾವುದೇ ಕಾರಣಕ್ಕೂ ಆತನನ್ನ ಬಿಟ್ಟು ಇರೋಕೆ ಆಗೋದಿಲ್ಲ. ಮದುವೆ ಆದ್ರೆ ಆತನನ್ನೇ ಮದುವೆ ಆಗ್ತೀನಿ ಅನ್ನೋದು ಕೂಡ ಒಂದು ಕವಿತಾ ಹಠಾಡಿದ್ದಳು. ಈ ಸಂದರ್ಭದಲ್ಲಿ ಶಂಕರ್ ಎಂದರೆ ಮನೆಯಲ್ಲೇ ಮಲಗಿದ ಮಗಳನ್ನ ಕತ್ತು ಇಸ್ಕಿದ್ರು ಅಂತ ಹೇಳ್ಬೋದು. ಬಳಿಕ ಆಕೆಯ ಬಾಯಿಗೆ ಹತ್ತಿ ಬೆಳೆಗೆ ಸಿಂಪಡಿಸುವ ಔಷಧನ ಹಾಕಿದ್ದಾನೆ. ಬಳಿಕ ಯಾರಿಗೂ ಗೊತ್ತಾಗದ ಹಾಗೆ ಊರ ಜನರಿಗೆ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂಬ ಒಂದು ಮಾತನ್ನು ಕೂಡ ಹೇಳಿದ್ದೇನೆ. ಆದ್ರೆ ಮಾರನೇ ದಿನ ಬೆಳಗ್ಗೆ ಆಕೆಯ ಜಮೀನಲ್ಲಿ ಶವನ್ನ ಸುಟ್ಟಿ ಹಾಕಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಫರದಾಬಾದ್ ಠಾಣೆ ಪೊಲೀಸರು ಆರೋಪಿ ಶಂಕರನ್ನ ಕೂಡ ಬಂಧಿಸಿದ್ದಾರೆ. ಇನ್ನು ಈ ಒಂದು ಘಟನೆಗೆ ಮತ್ತು ಈ ಒಂದು ಕೃತ್ಯಕ್ಕೆ ಸಹಕಾರ ನೀಡಿದಂತೆ ಇನ್ನಿಬ್ಬರನ್ನ ಕೂಡ ಪೊಲೀಸರು ಬಂಧಿಸಲು ಕೂಡ ಒಂದು ಜಾಲ ಕೂಡ ಬೆಳೆಸಿದ್ದಾರೆ. ಧನ್ಯವಾದ ಅನಿಲ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.